ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಾಂತೇಶ್ ಯೋಗಿ, ತೋಟಗಾರಿಕೆ ಪ್ರಾಧ್ಯಾಪಕ, ಕೃಷಿ ಮಹಾವಿದ್ಯಾಲಯ ಕಲಬುರಗಿ. ಸೊ ನಾನು ಇವತ್ತು ಏನಪ್ಪಾ ಅಂದ್ರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನ ಒಂದು ಎಕ್ಸ್ಪೋಜರ್ ವಿಸಿಟ್ಗೆ ನಾ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಿಪ್ಪ ಅಂದ್ರೆ ಗುಲ್ಬರ್ಗ ಸೇಡಂ ರೋಡಲ್ಲಿ ಇರ್ತಕ್ಕಂಥ ಇದು ಕಾಳ್ನೂರು ವಿಲೇಜ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ನಮ್ಮ ಹುಡುಗರಿಗೆ ಮತ್ತು ನಮಗೆ ಇವತ್ತು ಪ್ಲಾಟ್ ಅನ್ನು ಯಾರ್ದು ಪ್ಲಾಟ್ ಅಂದ್ರೆ ಮಹೇಶ್ ಕಡೇಚೂರ್ ಅಂತ ಹೇಳಿ. ಸೊ ಇವ್ರದ್ದು ಎರಡು ಎಕರೆ ಇದೆ, ನೋಡ್ಬೋದು ನೀವು. 2 ಎಕರೆದಲ್ಲಿ ಸೇವಂತಿಗೆ ಮಾಡಿದ್ದಾರೆ. ಒಂದು ವೈಟ್ ಟೈಪ್ ಇದೆ, ಇನ್ನೊಂದು ಯೆಲ್ಲೋ ಟೈಪ್ ಮಾಡಿದ್ದಾರೆ, ನೋಡ್ಬೋದು ನೀವು. ಸೊ ಅದ್ರ ಜೊತೆಗೆ ನೋಡ್ಬೋದು ನಾವು. ಸೊ ಇಲ್ಲಿ ತೋಟಗಾರಿಕೆ ಬೆಳೆಗಳನ್ನ ನಾವು ಇದು ಫ್ರೂಟ್ ಬಾಸ್ಕೆಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ನಾವು. ಸೊ ಏನಪ್ಪಾ ಅಂದ್ರೆ ಇದು ಕಾಳ್ನೂರು ವಿಲೇಜ್ ನಿಯರೆಸ್ಟ್ ದಿ ಗುಲ್ಬರ್ಗ 2 ಕಿಲೋಮೀಟರ್ ಇದೆ, ಮ್ಯಾಕ್ಸಿಮಮ್ 2ರಿಂದ 8 ಕಿಲೋಮೀಟರ್ ಇದೆ. ಸೊ ಇವ್ರ ಫ್ಯೂಚರ್ ಪ್ಲಾನ್ ನೋಡ್ಬೋದು. ಸೊ ಆಫ್ಟರ್ ಕರೋನಾ ಬಂದ ಮೇಲೆ ನಿಮಗೆ ಗೊತ್ತಾಗಿದೆ ಎಲ್ಲರದು ಆರೋಗ್ಯದಲ್ಲಿ ಏರುಪೇರು ನೋಡ್ಬೋದು ನೀವು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ 2022 or 19 ಆನ್ವರ್ಡ್ಸ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಇರ್ಬೋದು. ಆಲ್ಮೋಸ್ಟ್ ಅಲ್ಲಿ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಕರೋನಾದಲ್ಲಿ ಎಲ್ಲರಿಗೂ ಅಗ್ರಿಕಲ್ಚರ್ ಇಲ್ಲ ಅಂದರೆ ಬುದ್ಧಿ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ಲಾಟಿಂದ ನಾವು ಏನು ಕಲಿಬೇಕಪ್ಪ ಅಂದರೆ ಫ್ರೂಟ್ ಬಾಸ್ಕೆಟ್ ಕಾನ್ಸೆಪ್ಟ್ ಮಾಡಿದ್ದಾರೆ. ಒಂದು ಪೇರು ಇದೆ. ಸೊ 2 ಎಕರೆದಲ್ಲಿ ಏನೇನು ಪ್ಲ್ಯಾನ್ ಮಾಡಿದ್ದಾರೆ, ಮಿನಿಮಮ್ 50 ಥರದ ಹಣ್ಣಿನ ಬೆಳೆಗಳನ್ನು ಮಾಡಿದ್ದಾರೆ. ಸೊ ನಮ್ದು ಏನಿದೆ ಗಾಡ್ ಗಿಫ್ಟು. ಸೊ ಯಾವ ಸೀಸನಲ್ಲಿ ಯಾವ ಹಣ್ಣು ಬರುತ್ತೆ ಅದನ್ನು ನಾವು ಕನ್ಸ್ಯೂಮ್ ಮಾಡಲೇಬೇಕು. ದೆನ್ ಓನ್ಲಿ ಅವರ್ ಬಾಡಿ ವಿಲ್ ಬಿ ಬ್ಯಾಲೆನ್ಸ್. ಇಟ್ ಇಸ್ ಕಾಲ್ಡ್ ಬ್ಯಾಲೆನ್ಸ್ ಡೈಟ್ ಅಂತ ಹೇಳ್ತೇವೆ ನಾವು. ಸೊ ಅದ್ರ ಜೊತೆಗೆ ನೋಡಿರಿ, ಮ್ಯಾಂಗೋ ಇದೆ. ಸೊ ಈ ಮ್ಯಾಂಗೋ ಫ್ರೂಟ್ ಆಲ್ಮೋಸ್ಟ್ 1 ಇಯರ್ ಪ್ಲಾಂಟೇಶನ್ ಇದೆ. ಸೊ ಇದು ನಿಮಗೆ ಆಫ್ಟರ್ 3 ಇಯರ್ಸ್ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಮಾರ್ಚ್ ಏಪ್ರಿಲಲ್ಲಿ ಮಾವಿಂದು ಫಲ ಬರುತ್ತೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಮಾವು ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಜಾಮೂನ್ ಬರುತ್ತೆ, ನೇರಳೆಹಣ್ಣು ಬರುತ್ತೆ. ಅದಾದಮೇಲೆ ಇದು ಬರುತ್ತೆ, ಯಾವುದು ಪೇರ್ಲ್ ಅಂತ, ಜಾಪಳಕಾಯಿ ಅಂತ ಸೀತಾಫಲ. ಸೊ ಅದ್ರ ಆದಮೇಲೆ ಸೀತಾಫಲ ಗಿಡ ಹಾಕಿದ್ದಾರೆ. ಸೊ ಈ ಥರ ಭಾಳಷ್ಟು ಸೀತಾಫಲ ಇರ್ಬೋದು, ಭಾಳಷ್ಟು ಜಾಕ್ ಫ್ರೂಟ್ ಇರ್ಬೋದು, ಮತ್ತು ಬಾರಿಹಣ್ಣು ಇರ್ಬೋದು, ರಾಮ್ಫಲ್ ಇರ್ಬೋದು, ಸೀತಾಫಲ ಇರ್ಬೋದು, ಮತ್ತು ತೆಂಗಿನ ಗಿಡನೂ ಕೂಡ ಬಾರ್ಡರ್ ಪ್ಲಾಂಟೇಶನ್ ಮಾಡ್ಕೊಂಡಿದ್ದಾರೆ. ಇಲಾಚಿ ಗಿಡ. ಸೊ ಇಲಾಚಿ ಗಿಡ ಇದೆ, ಸಿನ್ನಮಮ್ ಗಿಡ ಇದೆ, ಮತ್ತು ಸ್ಟಾರ್ ಫ್ರೂಟ್ ಇದೆ, ಚೆರ್ರಿ ಇದೆ, ವಾಟರ್ ಆ್ಯಪಲ್ ಇದೆ. ಈ ಥರ ಏನಪ್ಪ ಅಂದರೆ ಭಾಳಷ್ಟು ರೈತರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಸೇಲ್ ಮಾಡೋದಕ್ಕೋಸ್ಕರ ಭಾಳಷ್ಟು ಥಿಂಕ್ ಮಾಡ್ತಿದ್ರು. ಬಟ್ ಪ್ರೆಸೆಂಟ್ ಜನ್ರೇಷನಲ್ಲಿ ಏನಿದೆ ಅಂದರೆ ನಾವು ಫಸ್ಟ್ ಆರೋಗ್ಯವಾಗಿರಬೇಕಾಗತ್ತೆ, ಆಮೇಲೆ ನಾವು ಸೇಲ್ ಮಾಡೋದನ್ನು ಥಿಂಕ್ ಮಾಡಬೇಕು. ಸೊ ಇಲ್ಲಿ ಮಹೇಶ್ ಹೊಲದಲ್ಲಿ ಎಲ್ಲ ಒಂದು 50 ಥರದ ಹಣ್ಣಿನ ಬೆಳೆಗಳಿದಾವೆ. ಸೊ ಮುಂದೆ ಯಾರಾದರೂ ರೈತರು ತೋಟಗಾರಿಕೆ ಮಾಡಬೇಕಂದ್ರೆ ಅಥವಾ ಕೃಷಿ ಮಾಡಬೇಕಂದ್ರೆ ಇದ್ರ ಜೊತೆಗೆ ನೀವು ಒಂದು ಫ್ರೂಟ್ ಬಾಸ್ಕೆಟ್ ನಿಮ್ಮ ಮನೆ ಸುತ್ತ ಇರ್ಬೋದು ಅಥವಾ ನಿಮ್ಮ ಹೊಲದಲ್ಲಿ ಮಾಡಿಕೊಂಡು ಅದ್ರ ಜೊತೆಗೆ ಈ ಕಾಯಿಗಳು ಬರಬೇಕಂದ್ರೆ, ಹಣ್ಣಿನ ಬೆಳೆಗಳು ಬರಬೇಕಂದ್ರೆ ಮಿನಿಮಮ್ 2ರಿಂದ 3 ವರ್ಷ ಬೇಕು. ಸೊ ಅದನ್ನ ಬರೋಕ್ಕಿಂತ ಮುಂಚೆ ಡ್ರಿಪ್ ಇನ್ವೆಸ್ಟ್ ಮಾಡಿರ್ತಾರೆ, ಇದಕ್ಕೆ ತೆಗ್ ಹಾಕಿರ್ತಾರೆ. ಸೊ ಭಾಳಷ್ಟು ವೆಚ್ಚಗಳು ಇರ್ತಾವೆ. ಸೊ ಅಗ್ರಿಕಲ್ಚರಲ್ಲಿ ಭಾಳಷ್ಟು ಎಕ್ಸ್ಪೆನ್ಸ್ ಇರುತ್ತೆ. ಆ ಎಕ್ಸ್ಪೆನ್ಸನ್ನು ಕಡಿಮೆ ಮಾಡಲಿಕ್ಕೆ ನಾವು ನೋಡ್ಬೋದು ಸೇವಂತಿಗೆ ಮಾಡಿದ್ದಾರೆ, ಕಡಲೆ ತೊಗೋತಾ ಇದ್ದಾರೆ. ಅಂದರೆ ಗಿಡ್ಡ ತಳಿಗಳ ಬೆಳೆಗಳನ್ನು ಭಾಳಷ್ಟು ತೊಗೋಬೇಕಾಗತ್ತೆ. ಸೊ ಈ ಥರ ಇದ್ದಲ್ಲಿ ನಮಗೆ ನೆಕ್ಸ್ಟ್ ಒಂದು 3 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಒಳ್ಳೆಯ ಆದಾಯನ ಪಡಿಬೋದು ಅಂತ ಹೇಳಿ. ಸೊ ಎಲ್ಲ ರೈತರು ನಿಯರೆಸ್ಟ್ ಸಿಟಿ ವಿಸಿನಿಟಿ ಇರುವಂಥ ರೈತರು ನೀವು ಹಣ್ಣಿನ ಬೆಳೆಗಳನ್ನು ಮಾಡಿಕೊಂಡು ಅದ್ರ ಜೊತೆಗೆ ತರಕಾರಿ ಇರ್ಬೋದು ಅಥವಾ ಹೂವಿನ ಬೆಳೆಗಳನ್ನು ಮಾಡಿಕೊಂಡು ಒಳ್ಳೆಯ ಆದಾಯ ಪಡಿ ಅಂತ ಹೇಳಿ ನನ್ನ ಒಂದು ಏನಪ್ಪ ಅಂದರೆ ಅನಿಸಿಕೆ. ನಮಸ್ಕಾರ.